ಪ್ರಚಲಿತ ಘಟನೆಗಳು ಭಾರತದ ಮಾಜಿ ರಾಷ್ಟ್ರಪತಿ ರಮಾನಾಥ್ ಕೋವಿಂದ್ ಅವರ ಆತ್ಮಕಥೆ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ ಕೃತಿ ಲೋಕಾರ್ಪಣೆಗೊಂಡಿದೆ. ಡಿರಾಕ್ ಮೆಡಲ್ ಅನ್ನು ಸೈದ್ಧಾಂತಿಕ ಭೌತ ವಿಜ್ಞಾನ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಪ್ರಶಸ್ತಿಯ ಸ್ಥಾಪನೆ 1985ರಲ್ಲಾಯಿತು. ಇಟಲಿ ಮೂಲದ ಅಂತಾರಾಷ್ಟ್ರೀಯ ಸೈದ್ಧಾಂತಿಕ ಭೌತ ವಿಜ್ಞಾನ ಕೇಂದ್ರ ಐಸಿಟಿಪಿ ಈ ಪ್ರಶಸ್ತಿಯನ್ನು ನೀಡುತ್ತದೆ. 2026ರ ಪ್ರಶಸ್ತಿಯು ಭಾರತದ ಭೌತವಿಜ್ಞಾನಿ ದೀಪಕ್ ಧರ್ ಅವರಿಗೆ ಲಭಿಸಿದೆ. ಇವರು ಬೆಂಗಳೂರಿನ ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆಯ ಅಂತಾರಾಷ್ಟ್ರೀಯ ಸೈದ್ಧಾಂತಿಕ ಭೌತ ವಿಜ್ಞಾನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇವರಿಗೆ 2023ರಲ್ಲಿ ಪದ್ಮಭೂಷಣ, 2022ರಲ್ಲಿ ಬೋಲ್ಟ್ಜ್ಮನ್ ಮೆಡಲ್, 1991ರಲ್ಲಿ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ದೊರೆತಿದೆ.